ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ 1.5 ಲಕ್ಷ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ ಜನರಲ್ಗೆ 1,20,000 ಕೊಡ್ತೀವಿ, SC ST ಇದ್ದರೆ 2 ಲಕ್ಷ ಕೊಡ್ತೀವಿ. ಆವ್ರೇಜ್ ತೊಗೊಂಡ್ರೆ 3 ಲಕ್ಷ ಆಗ್ತದೆ. ಮಿಕ್ಕಿದ ಬೆನಿಫಿಷರಿ 4.5 ಲಕ್ಷ ಕೊಡಬೇಕಾಗಿತ್ತು. ಬಡವರು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ 1.5 ಲಕ್ಷ ಇದು ಕೊಡ್ತಾ ಇದ್ದೀರಾ, 1.5 ಲಕ್ಷ ಕೊಡ್ತಾ ಇದ್ದೀರಾ ಪ್ರಧಾನಮಂತ್ರಿ ಆವಾಸ್ ಕೇಂದ್ರ ಸರ್ಕಾರದಿಂದ. ಅಂದರೆ 18% GST ಹಾಕಿ 1,38,000 ವಾಪಸ್ ತೊಗೊಳ್ತಾರೆ. ಆ ಕಾರಣಕ್ಕೆ ಮನೆಗಳು ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ 8 ವರ್ಷದಿಂದ. ನಮ್ಮ ಸರ್ಕಾರ ಬಂದಾದಮೇಲೆ ನಾವು ಮೊನ್ನೆ ಕ್ಯಾಬಿನೆಟಲ್ಲಿ ತಂದು ಬಡವರು ದುಡ್ಡು ಬೆನಿಫಿಷರಿ ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಮೊನ್ನೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ಕ್ಯಾಬಿನೆಟಲ್ಲಿ ತಂದು 500 ಕೋಟಿ ಅಪ್ರೂವ್ ಮಾಡಿಕೊಟ್ಟಿದ್ದೀವಿ. ಹೋದ ವರ್ಷ ಜನವರಿಯಲ್ಲಿ 500 ಕೋಟಿ ಬಿಡುಗಡೆ ಮಾಡಿದ್ದಕ್ಕೆ 36,789 ಮನೆಗಳು ಫೆಬ್ರವರಿಯಲ್ಲಿ ಕೊಟ್ಟಿದ್ದೀವಿ. ಈ ತಿಂಗಳಲ್ಲಿ ಕೊನೆಯಲ್ಲಿ ನಾವು ಇನ್ನೂ 39,000 ಮನೆಗಳು ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಹಂತ ಈಗ ಸರ್ಕಾರನೇ ದುಡ್ಡು ಕೊಡಬೇಕಂತ ತೀರ್ಮಾನ ಮಾಡೋರೆ. ಬೆನಿಫಿಷರಿ ಕೊಡೋಕ್ಕೆ ಸಾಧ್ಯ ಆಗಲ್ಲ. 8 ಲಕ್ಷದಿಂದ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ರವಿ ಸರ್. ಒಂದು ಮನೆ ಕೊಟ್ಟಕ್ಕೆ ಸಾಧ್ಯ ಆಗಲಿಲ್ಲ. ಬಡವರು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ 4.5 ಲಕ್ಷ? ಹಾಗಾಗಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಈ ಗ್ಯಾರಂಟಿಗಳಲ್ಲೂ ದೊಡ್ಡ ಮನಸ್ಸು ಮಾಡಿ ಆಯಿತು ಬಡವರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, 9,500 ಕೊಟ್ಟು ನಾನು ಕೊಡ್ತೀನಿ, ಈ ಮನೆಗಳು 1.5 ಲಕ್ಷ ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿ ಸೂಚನೆ ಕೊಟ್ಟರೆ ಹಂತ ನಾವು ಮನೆಗಳು ಕೊಡ್ತೀವಿ ನಾವು. ಮಾನ್ಯ ಸಚಿವರೇ, ತಾವು ಮೊನ್ನೆ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ದಾರೆ 36,000 ಕೊಟ್ಟಿದ್ದೀವಿ. ಅದೇ ಹೇಳಿದ್ವಿ ಅಲ್ಲ, ಅದನ್ನೇ ಕೊಟ್ಟಿದ್ದಾರೆ. ಅಲ್ಲಿ ನೀವು 39,000 ಕೊಡ್ತೀವಿ ಅಂತ ಹೇಳಿದ್ವಿ. ಅಲ್ಲ, ಬ್ಯಾಂಕಿನಿಂದ ಸಾಲವನ್ನ ನೀವು ಸಬ್ಸಿಡೈಸ್ ರೇಟಲ್ಲಿ ನೀವು ಕಟ್ತೀರಾ ಅಂತ ಹೇಳಿ ಉಲ್ಲೇಖವನ್ನು ಕೊಟ್ಟಿದ್ದೀರಾ ಇದರೊಳಗೆ. ಅದನ್ನ ಗ್ರಾಮಾಂತರ ಭಾಗಕ್ಕೂ ಜನಕ್ಕೂ ಕೊಡ್ಬೋದಲ್ಲ ಅಂತ ನಂದೊಂದು ವಿನತಿ. ಯಾಕೆಂದ್ರೆ ಗ್ರಾಮಾಂತರ ಭಾಗದವ್ರಿಗೂ ಕೊಡ್ಬೋದು. ನೀವು ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಅಂತ ಹೇಳ್ತೀರಿ, ಇದು ಪ್ರಜಾ ಸರ್ಕಾರ. ನಮ್ಮ ಸರ್ಕಾರದಲ್ಲಿ ಲಾಸ್ಟ್ 1,01,000 ಹಿಂದಿನ ಸರ್ಕಾರದಲ್ಲಿ ಆಗಿದ್ದು ಹೇಳಲೇಬೇಕಲ್ಲ. ಹಿಂದಿನ ಸರ್ಕಾರದಲ್ಲಿ ಆಗಿದೆ. ಸಿಟಿರವಿ ನಿಮ್ಮ ಪ್ರಶ್ನೆಯಿಂದ 1 ತಿಂಗಳು ಸಮಯ ಕೇಳಿದ್ರೆ ಬೆಳಗಾವಿ ಅಧಿವೇಶನ ರಾಮಲಿಂಗ ರೆಡ್ಡಿ ಅವರೇ, ಇದನ್ನ 19ನೇ ತಾರೀಕು ಉತ್ತರ ಕೊಡಬೇಕು. 1 ತಿಂಗಳು ಸೆಷನ್ ನಡೆಯಂಗಿಲ್ಲ. ನಿಮ್ಮ ಅಧಿಕಾರಿಗಳು ಹೇಳಿ ಅದನ್ನ ಚಟ ಬಿದ್ದೈತೆ ನೋಡಿ. ಇವರ ಸಭಾ ತಿಂಗಳಿಗಿಲ್ಲ ಉತ್ತರ ಕೊಡ್ಬೇಕು. ಸರ್ವೆ ನಂಬರ್ಸ್ ಜಾಸ್ತಿ ಇದೆ. ಇಲ್ಲ ನಿಮ್ಗೆ ಎಲ್ಲ ಸರ್ಕಾರಿ ದಾಖಲೆಯಲ್ಲಿ ಇರೋದೇನೆ. ಏನೇ ಇರಲಿ ಸಭಾಪತಿಗಳೇ 784 ತಾರೀಕು ಉತ್ತರ ಕೊಡ್ಬೇಕು. ಅಲ್ಲಿ ಇದಿಷ್ಟು ಮಾತ್ರ ಅಲ್ಲ ಸಭಾಪತಿಗಳೇ, 784 ಪ್ರಶ್ನೆಗಳನ್ನ ಬೆಳಗಾವಿ ಅಧಿವೇಶನದಲ್ಲಿ ಕೇಳಿದ್ವಿ. ಅದ್ರಲ್ಲಿ 300 ಪ್ರಶ್ನೆಗಳಿಗೆ ಉತ್ತರವೇ ಬರಲಿಲ್ಲ. 300ಕ್ಕೂ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರ ಬರಲಿಲ್ಲ ಬೆಳಗಾವಿ ಅಧಿವೇಶನದಲ್ಲಿ. 142 ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರನ್ನು ಕೇಳ ಬಯಸುತ್ತೇನೆ. ಮೀನುಗಾರಿಕೆ ಸಚಿವರು ಉತ್ತರ ಒದಗಿಸಲಾಗಿದೆ. ಉತ್ತರ ಒದಗಿಸ ಕೇಳಿ ಉತ್ತರ ಒದಗಿಸ್ಯಾರಂತ. ಏನು ಉತ್ತರ ಒದಗಿಸ್ತಾರೆ ಸರ್? ಏನು ಆಗಲ್ಲ ಸಭಾಪತಿಗಳೇ, ಮಂತ್ರಿಗಳೇ ಬರಬೇಕು. ಉತ್ತರವನ್ನು ಒದಗಿಸ್ಯಾರ. ಮೀನುಗಾರ ಬಹಳ ಸಮಸ್ಯೆ ಅದ ಸರ್. ಸಂಬಂಧಪಟ್ಟ ಮಂತ್ರಿನೇ ಅವ್ರು ಬಂದಾಗ ತೋಳಣ, ಅವ್ರು ಬಂದಾಗ ತೋಳಣ. ನೆಕ್ಸ್ಟ್ ವೀಕ್ ವಸಂತ್ ಕುಮಾರ್, ಇದು ತಳನೂ ಇಲ್ಲ ಬಿಡೋ ಇಲ್ಲ ಅಂತ. ಒಂದು ನಿಮಿಷ, ಅದರಲ್ಲಿ ಅವ್ರು ಕೇಳಬೇಕಾದ ಕ್ವಶನ್ ಅವರ ಬೇಕಂತಾರೆ. ಅದೇ ಮಂತ್ರಿಗಳು ಬಂದು ಹೇಳ್ಬೇಕಂತಾರೆ. ಬಂದು ಹೇಳಿ ನೆಕ್ಸ್ಟ್ ವೀಕ್. ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 145 ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಿಗೆ ಉತ್ತರ ಒದಗಿಸಲಾಗಿದೆ. ಸಭಾಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಚಿವರು ಉತ್ತರವನ್ನು ಸಮರ್ಪಕವಾಗಿ ಒದಗಿಸಿದ್ದಾರೆ. ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಇವತ್ತು ಗ್ಯಾರಂಟಿ ಯೋಜನೆ ಇದೆ, ಶಕ್ತಿ ಯೋಜನೆ ಜಾರಿ ಕಾರಣದಿಂದ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಿದೆ. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಹಳ್ಳಿಗಳಿಂದ ಮತ್ತು ರಾಯಚೂರಿಗೆ ಓದಲು ಬರುವ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬಸ್ಸಿನ ಕೊರತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸುತ್ತಮುತ್ತಲಿನ ಹಳ್ಳಿಗಳಿಂದ ರಾಯಚೂರಿಗೆ ಶಾಲಾ ಕಾಲೇಜುಗಳು ಏನು ಪರೀಕ್ಷೆ ಬರೆಯಲು ಬರುವಂಥ ಸಂದರ್ಭದಲ್ಲಿ ಹೆಚ್ಚಿನ ಬಸ್ಸುಗಳ ಅವಶ್ಯಕತೆ ಇರುವುದು ಕಂಡುಬರ್ತದೆ. ಮತ್ತು ಅದರ ಸಂಬಂಧಿಸವಾಗಿ ಇವತ್ತು ಕಳೆದ ತಿಂಗಳು ಪ್ರಜಾವಾಣಿಯಲ್ಲಿ ಒಂದು ವರದಿ ಕೂಡ ಬಂದಿದೆ. ಬಸ್ ಕೊರತೆ, ಸಿರವಾರದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ, SLC PUC ನಂತರ ಹೆಚ್ಚಿನ ಓದಿಗೆ ರಾಯಚೂರಿಗೆ ವಿದ್ಯಾರ್ಥಿಗಳೇ ಈ ಒಂದು ಪರಿಸ್ಥಿತಿಯನ್ನು ಅನುಭವಿಸಿದ್ದಾರೆ. ಆ ಕಾರಣದಿಂದ ನಾನು ಮಾನ್ಯ ಸಚಿವರಲ್ಲಿ ಮನವಿ ಮಾಡಿಕೊಳ್ತೇನೆ, ತಮ್ಮ ಮುಖಾಂತರ
ಹೆಚ್ಚಿನ ಬಸ್ಗಳನ್ನು ಒದಗಿಸ್ಕೊಡ್ಬೇಕು ರಾಯಚೂರಿಗೆ. ಮತ್ತು ಅದರ ಜೊತೆಗೆ ಈಗಾಗಲೇ ಕಲ್ಯಾಣರದ ಬಸ್ಸುಗಳನ್ನು ಸಿಂಧನೂರು ಮತ್ತು ಗುಲ್ಬರ್ಗದಿಂದ ಬೆಂಗಳೂರಿಗೆ ಒದಗಿಸಿದ್ದಾರೆ ನೇರವಾಗಿ, ಮತ್ತು ರಾಯಚೂರಿಗೆ ಆ ಒಂದು ಸೌಕರ್ಯವನ್ನು ಒದಗಿಸಿಲ್ಲ. ನಾನು ಮಾನ್ಯ ಸಚಿವರಲ್ಲಿ ತಮ್ಮ ಮುಖಾಂತರ ಮನವಿ ಮಾಡಿಕೊಳ್ಳೋದೇನೆಂದರೆ ರಾಯಚೂರಿನಿಂದ ಬೆಂಗಳೂರಿಗೆ ಒಂದು ಕಲ್ಯಾಣರಥ ಬಸ್ಸನ್ನು ಒದಗಿಸ್ಕೊಡ್ಬೇಕಂತೇಳಿ ಮಾನ್ಯ ಸಚಿವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಸಚಿವರು ಸಭಾಧ್ಯಕ್ಷರೇ, ನಮ್ಮ ರಾಯಚೂರು ಜಿಲ್ಲೆ ಕಲ್ಯಾಣ ಕರ್ನಾಟಕ RTC ವ್ಯಾಪ್ತಿಗೆ ಬರುತ್ತೆ. ಒಟ್ಟು 23, 24, 24, 25ರಲ್ಲಿ 1025 ಹೊಸ ಬಸ್ಸು ಬಂತು ಸಭಾಧ್ಯಕ್ಷರೇ. ಅದರಲ್ಲಿ 156 ರಾಯಚೂರು ಜಿಲ್ಲೆಗೆ ಕೊಟ್ಟಿದ್ದಾರೆ. ಆದರೆ ನಾನಾ ಕಾರಣಗಳಿಂದ 19ರಿಂದ 23ವರೆಗೂ ಬಸ್ಸಸ್ ತಗೊಂಡಿರಲಿಲ್ಲ. ಈ ಕರೋನಾ ಸಂದರ್ಭದಲ್ಲಿ ಸರ್ಕಾರ ಸಂಬಳ ಎಲ್ಲ ಅಲ್ಲಿ ಎಂಪ್ಲಾಯೀಸ್ ಕೊಟ್ಟಿದ್ದರಿಂದ 4 ವರ್ಷ ಬಸ್ಸುಗಳು ತಗೊಳ್ಳದೇ ಇದ್ದಿದ್ದರಿಂದ ಸ್ವಲ್ಪ ಸಮಸ್ಯೆ ಆಗಿತ್ತು. ಆದರೂ ಕೂಡ 2 ವರ್ಷದಲ್ಲಿ 1025 ಹೊಸ ಬಸ್ ಬಂದಿದೆ. ರಾಯಚೂರು ಜಿಲ್ಲೆಗೆ 156 ಬಂದಿದೆ. ಮತ್ತು ರಾಯಚೂರು ನಗರಕ್ಕೂ ಕೂಡ ಇನ್ನೊಂದು 2 ತಿಂಗಳಲ್ಲಿ 18 ಸಿಟಿ ಬಸ್ಸು ಬರುತ್ತೆ ಸಭಾಧ್ಯಕ್ಷರೇ. ಅದೇ ರೀತಿ ಒಂದು 50 ಕಲ್ಯಾಣ ರಥ ಬಸ್ಸುಗಳಿಗೆ ಟೆಂಡರ್ ಕರೆದಿದ್ದಾರೆ. ಆ ಸಂದರ್ಭದಲ್ಲಿ AC, ನಾನ್ AC ಎರಡೂ ಒಂದೊಂದು ಅವ್ರಿಗೆ ಹಾಕ್ಸ್ಕೊಳ್ಳೋಣ ಸಭಾಧ್ಯಕ್ಷರೇ. ಧನ್ಯವಾದಗಳು ಮಾನ್ಯ ಸಚಿವರಿಗೆ. ತಮ್ಮಲ್ಲಿ ಇನ್ನೊಂದು ಮನವಿ ಏನಂತಂದರೆ, ಈಗಾಗಲೇ ಏನು ರಾಯಚೂರಿಗೆ ಬಸ್ಸುಗಳನ್ನು ಒದಗಿಸ್ತಾ ಇದ್ದಾರೆ, ಹಳೆ ಬಸ್ಸುಗಳನ್ನು ತಂದು ರಾಯಚೂರಿಗೆ ಡಂಪ್ ಮಾಡ್ತಾ ಇದ್ದಾರೆ, ಹೊಸ ಬಸ್ಸುಗಳನ್ನು ಕೊಡ್ತಾ ಇಲ್ಲ. ಈ ತಾರತಮ್ಯ ಅಲ್ಲಿ ಎದ್ದು ಕಾಣ್ತಾ ಇದೆ. ಬೇರೆ ಬೇರೆ ಪ್ರದೇಶಗಳಲ್ಲಿರುವಂಥ ಹಳೆ ಬಸ್ಸುಗಳನ್ನು ರಿಪೇರಿ ಮಾಡಿ ರಾಯಚೂರಿಗೆ ಕೊಡ್ತಾ ಇದ್ದಾರೆ. ಆ ತಾರತಮ್ಯ ನೀಗಿಸಬೇಕಂತೇಳಿ ಮಾನ್ಯ ಸಚಿವರಲ್ಲಿ ತಮ್ಮ ಮುಖಾಂತರ ಮನವಿ ಮಾಡಿಕೊಳ್ತಾರೆ. ಸಭಾಧ್ಯಕ್ಷರೇ, 4 ಕಾರ್ಪೊರೇಷನು ಸ್ವಾಯತ್ತ ಸಂಸ್ಥೆಗಳು. ಅದರಿಂದ ಆಯಾ ಕಾರ್ಪೊರೇಷನ್ ಏನು ಬಸ್ ತಗೊಳ್ತಾರೋ ಅವರಿಗೆ ಅಷ್ಟೇ. ಹಿಂದೆ ಎಲ್ಲೋ 1-2 ಬಾರಿ ನಾನು ಇಲ್ಲದೆ ಇದ್ದಾಗ ಆ ರೀತಿ ಬೆಳಗಾವಿಗೆ ಕೊಟ್ಟಿದ್ದೆ. ಹಿಂದೆ